ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಪಟ್ಟಣದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತಿಯನ್ನ ಭಕ್ತಿಪೂರ್ವಕವಾಗಿ ಹಾಗೂ ಅದ್ದೂರಿಯಾಗಿ ಆಚರಿಸಲಾಗಿದೆ. ಜಾಲಹಳ್ಳಿ ಪಟ್ಟಣದ 2ನೇ ವಾರ್ಡಿನ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವೃತ್ತದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗಣ್ಯರು, ಮುಖಂಡರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಕಾರ್ಯಕ್ರಮದ ಆರಂಭದಲ್ಲಿ ಮುಖಂಡರು ಆದ ಭೂತಪ್ಪ ದೇವರಮನೆ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಭಾರತದ ಮಾಜಿ ಉಪ ಪ್ರಧಾನಿಗಳು ಆಗಿದ್ದ ಡಾಕ್ಟರ್ ಜಗಜೀವನ್ ರಾಮ್ ರವರ ಸೇವೆಯನ್ನು ಸ್ಮರಿಸಿದ್ರು. ಬಳಿಕ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವುದರ ಮೂಲಕ ಗೌರವ ಸಲ್ಲಿಸಲಾಗಿದೆ. ಮುಖ್ಯ ಭಾಷಣ ಮಾಡಿದ ಸಾಬಣ್ಣ ಕಮಲದಿನ್ನಿ ಅವರು ಶೋಷಿತರು ಮತ್ತು ಹಿಂದುಳಿದ ವರ್ಗಗಳ ಹಕ್ಕುಗಳಿಗಾಗಿ ಡಾಕ್ಟರ್ ಜಗಜೀವನ್ ರಾಮ್ ರವರು ನಡೆಸಿದ ಹೋರಾಟ ಅಪಾರವಾಗಿದೆ ಎಂದಿದ್ದಾರೆ. ಸಮಾನತೆ, ನ್ಯಾಯ ಮತ್ತು ಮಾನವೀಯ ಮೌಲ್ಯಗಳ ಸ್ಥಾಪನೆಗೆ ಅವರ ಕೊಡುಗೆ ಅಪ್ರತಿಮವಾಗಿದ್ದು, ಅವರ ಆದರ್ಶಗಳು ಇಂದಿಗೂ ಕೂಡ ಸಮಾಜಕ್ಕೆ ಪ್ರೇರಣೆಯಾಗಿದೆ ಎಂದಿದ್ದಾರೆ. ಕಾರ್ಯಕ್ರಮದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅವರ ಆದರ್ಶಗಳನ್ನು ಅನುಸರಿಸಿ ಸಮಾನತೆ ಮತ್ತು ನ್ಯಾಯಯುತ ಸಮಾಜ ನಿರ್ಮಾಣಕ್ಕೆ ಸಂಕಲ್ಪ ಕೈಗೊಂಡಿದ್ದಾರೆ. ಆದಿಜಾಂಬವ ಸಂಘದ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು ಹಾಗೂ ಜಗಜೀವರಾಮ ಜಯಂತ್ಯೋತ್ಸವದ ಎಲ್ಲ ಜಾಲಹಳ್ಳಿ ಗ್ರಾಮದ ಹಿರಿಯರು ಮತ್ತು ವಿದ್ಯಾವಂತರು ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಿಮ್ಮೆಲ್ಲರಿಗೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಡಾಕ್ಟರ್ RS ಹುಲಿಮೇನಿ ಸಾಹೇಬರು ಮತ್ತು ಗಿರಿಯಪ್ಪ ಪೂಜಾರಿ ಅವರು ಮತ್ತು ವೆಂಕೋಪ ಪೂಜಾರಿ ಅವರು ಮತ್ತು ನಮ್ಮ ಮುಖಂಡರಾಗಿರ್ತಕ್ಕಂಥ ಮುದ್ರಂಗಪ್ಪ ತೊಗರಿ ಅವರು, ರಾಮಪ್ಪ ನವಬ್ ಅವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ಇವತ್ತು ರಾಜ್ಯದಾದ್ಯಂತ ಇವತ್ತು ಬಾಬಾ ಜಗಜೀವರಾಮ್ ಅವರ ಜಯಂತ್ಯೋತ್ಸವವನ್ನು ಎಲ್ಲ ಕಡೆ ಆಚರಣೆ ಮಾಡುತ್ತೇವೆ. ಇವತ್ತು ಇಲ್ಲಿ ಕೂಡ ನಾವು ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮದಲ್ಲಿ ನಾವೆಲ್ಲರೂ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡಿದ್ದೇವೆ. ಎಲ್ಲ ಇವತ್ತು ಮಾಜಿ ಪ್ರಧಾನಿಗಳು ಗಾಂಧಿ ಹಿರಿಯರಾಗಿರ್ತಕ್ಕಂಥ ಇವತ್ತು ರಾಜ್ಯದಲ್ಲಿ ನಮಗೆ ಏನಾದರೂ ಉನ್ನತ ಸ್ಥಾನ ಕೊಟ್ಟಿರಬೇಕಾದ್ರೆ ಇವತ್ತು ಬಾಬಾ ಜಗಜೀವರಾಮ್ ಅಂತ ಕೂಡ ಇವತ್ತು ಹೇಳಬೇಕಾಗ್ತದೆ. ಇಷ್ಟಾಗಿ ಇವತ್ತು ನಾವು ಇಲ್ಲಿಂದ ನಾವು ದೇವದುರ್ಗ ತಾಲೂಕಿನಲ್ಲಿ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದೇವೆ. ಎಲ್ಲರೂ ಒಟ್ಟಿಗೆ ನಾವು ಇಲ್ಲಿಂದ ಬೈಕ್ ರ್ಯಾಲಿ ಮುಖಾಂತರ ನಾವು ದೇವದುರ್ಗ ಹೋಗ್ತೇವೆ. ದಯಮಾಡಿ ನಾವು ಈಗ ನನ್ನ ಭಾಷಣವನ್ನು ಮುಗಿಸ್ತೇನೆ. ಎರಡನೇದು ಆತ್ಮೀಯ ಸಾಮಾಜಿಕ ಸಮುದಾಯದ ಬಂಧುಗಳೇ ಮತ್ತು ಈ ಊರಿನ ಗಣ್ಯಮಾನ್ಯರೇ, ವಿದ್ಯಾರ್ಥಿಗಳೇ, ಉಪನ್ಯಾಸಕರೇ, ಪತ್ರಕರ್ತರೇ, ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು, ತಮ್ಮೆಲ್ಲರಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ 119ನೇ ಜಯಂತಿ ಅಂಗವಾಗಿ ಮುಂದಿನ ಒಂದು ತಾಲೂಕಾ ಮಟ್ಟದ ಕಾರ್ಯಕ್ರಮಕ್ಕೆ ಎಲ್ಲರೂ ಹೋಗಬೇಕಾಗಿದೆ. ಆ ಒಂದು ಜಯಂತಿಯನ್ನು ಅದ್ದೂರಿಯಾಗಿ ಮಾಡಬೇಕಾಗಿದೆ. ಇವತ್ತು ನಮ್ಮ ಬಾಬು ಜಗಜೀವನ್ ರಾಮ್ ಇವತ್ತು ದೇಶದಲ್ಲೇ, ಭಾರತ ದೇಶದಲ್ಲಿ ಅತಿ ಉನ್ನತ ಸ್ಥಾನ ಪಡಿಬೇಕಾಗಿತ್ತು. ಅವರ ಒಂದು ಬುದ್ಧಿವಂತಿಕೆ, ಅವರ ಒಂದು ಚಾಣಾಕ್ಷತನ, ಇಂದಿನ ಒಂದು ಉಪ ಪ್ರಧಾನಿಯಾಗಿ ಈ ದೇಶಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ದೇಶದಲ್ಲಿ ಹಸಿರು ಕ್ರಾಂತಿಯನ್ನು ಹುಟ್ಟು ಹಾಕಿದಂಥ ಅಧಿಕಾರ. ಯಾಕಂದರೆ ನಮ್ಮ ದೇಶ ಬಡತನದಲ್ಲಿರುವಾಗ ನೀರಾವರಿಗೆ ಹೆಚ್ಚು ಒತ್ತು ಕೊಟ್ಟು ಅಂದಿನ ಒಂದು ಉಪ ಪ್ರಧಾನಿಯಾಗಿ ನಮ್ಮ ಸೇವೆಯನ್ನು ಸಲ್ಲಿಸಿ ಇವತ್ತು ನಮ್ಮ ದೇಶದಲ್ಲಿ ಸಾಕಷ್ಟು ಮಾದಿಗ ಸಮುದಾಯ ಇದ್ದರು. ಮತ್ತು ಒಳ ಮೀಸಲಾತಿಯ ಒಂದು ಇದರಲ್ಲಿ ವಂಚಿತರಾಗಿ ಇವತ್ತು ನಾವು ಕಡೆಗಣನೆ ಕಂಡಿರ್ತಕ್ಕಂಥದ್ದು. ಇವತ್ತು ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಒಳ ಮೀಸಲಾತಿಯನ್ನು ಜಾರಿಗೆ ತರಬೇಕನ್ನೋ ಒತ್ತಾಯಕ್ಕಾಗಿ ಇವತ್ತು ಜಗಜೀವನ್ ರಾಮ್ ಜಯಂತಿ ತಾಲೂಕಾ ಮಟ್ಟದ ಕಾರ್ಯಕ್ರಮದಲ್ಲಿ ಅದನ್ನು ಪಾಲ್ಗೊಂಡು ಅಲ್ಲಿ ಆ ಸಮಾಜದ ಹಿರಿಯರಿಗೆ ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮದ ಹಂಗಾಗಿ ನಾವು ಈ ಭಾಷಣವನ್ನು ಇಷ್ಟಕ್ಕೆ ಮುಗಿಸಿ ನಾವು ಬೈಕ್ ರ್ಯಾಲಿ ಮುಖಾಂತರ ದೇವದುರ್ಗಕ್ಕೆ ಹೋಗಬೇಕಾಗುತ್ತೆ ಅಂತ ನಮ್ಮಲ್ಲಿ ವಿನಂತಿಸಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂಥ ನಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತುಗಳನ್ನು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿಗೆ. ಈ
ಸಂದರ್ಭದಲ್ಲಿ ವೈಶಾಲಿ ಜಳಕಿ ಪಿಎಸ್ಐ ಡಾಕ್ಟರ್ ಆರ್ಎಸ್ ಹುಲಿಮನಿ ವೈದ್ಯಾಧಿಕಾರಿಗಳು ಜಗದೀಶ್ ಪಂಪಾವತಿ ಮೌನೇಶ್ ಮತ್ತು ಗಿರಿಯಪ್ಪ ಸೇರಿ ಹಲವರು ಉಪಸ್ಥಿತರಿದ್ದರು. ಇದಲ್ಲದೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಗ್ರಾಮ ಘಟಕದ ಸದಸ್ಯರು ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೂತನ ನಿರ್ದೇಶಕರು ಆದ ವೆಂಕೋಬಾ ಪೂಜಾರಿ ಮತ್ತು ಖುರ್ಷಿದ್ ಪಟೇಲ್ ಕೂಡ ಭಾಗವಹಿಸಿದ್ರು. ಖಾಜಾ ಹುಸೇನ್ ಬಾಬಾ, TV20 ಕನ್ನಡ, ಜಾಲಹಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.